ಸಾಧಿಸುತ್ತಿರುವಾಗ ನಾನು ಚಿಂತೆ ಪಡದೆ ಹೇಗೆ ಹಿಂದಿರುಗಲಿ? ನಾಳಿನ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು. ಅಮ್ಮ, ಈ ಕರ್ಣನ ಹಂತ ನೀಚವನಲ್ಲ. ಈ ದೇಹದಲ್ಲಿ ಪೌರುಷರ ತನಕ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿಯುವೆನು. ಆತನಿಗೆ ನನ್ನ ಮೇಲಿಟ್ಟರ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದ ತಂದೆ ಅಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದ ಪ್ರಭುವಲ್ಲವೇ? ನನ್ನನ್ನು ತನ್ನ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ನಂಬಿ ಯುದ್ಧ ಹೂಡಿರುವಾಗ ನಾನು ಈ ರೀತಿ ಮಾಡುವುದು ಸರಿಯೇ? ಸರ್ವದಾ ನಾನು ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ. ಪಾಂಡವರೊಡನೆ ನಿನಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಹೋಗಲಿ. ನಾಳೆ ನಡೆಯಲಿರುವ ಭೀಕರ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನು ಉಳಿಸು ಕುಮಾರ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕಂದ? ಅಮ್ಮ, ಆತನೊಡನೆ ಯುದ್ಧವಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮಡಿದರು ಅಥವಾ ಹೌದು ತಾಯಿ, ಅರ್ಜುನನಿಂದ ನಾನೇ ಮಡಿದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯರು. ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು. ಕುಮಾರ, ಇನ್ನು ನಿನ್ನ ಮನಸ್ಸಿಗೆ ನಾನು ಹೆಚ್ಚಿಗೆ ನೋವನ್ನುಂಟು ಮಾಡಲಾರೆ. ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವಿಯಾ? ಏನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವಿಯಾ? ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಳ್ಳಲಾದ ಪರಮ ಪಾಪಿ ಎಂದು ಭಾವಿಸಿದೆಯಾ? ನಿನ್ನ ಪಾದ ಸಾಕ್ಷಿಯಾಗಿ ನಾನು ನಡೆಸಿಕೊಡುವೆನು ತಾಯಿ. ಕುಮಾರ, ನಾಳೆ ನಡೆಯಲಿರುವ ಭಯಂಕರ ಯುದ್ಧದಲ್ಲಿ ಒಮ್ಮೆ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಎತ್ತ ಕರುಳಿನ ಬಾಧೆಯನು ಸತ್ಯ ಸಾಕ್ಷಿಯ ಧರ್ಮವನು ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಸಂದೇಹವ ಬಿಡು ಕರ್ಣನ ಬಾಧೆಯ ಕೇಳಮ್ಮ. ಸಂದೇಹವ ಬಿಡು ಹೀಗಂದೀಗಲೇ ನೀನು ಕೆಟ್ಟೆ. ಇಂದ್ರನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ತಮ್ಮ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಸಾಡಿದರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕುಗ್ಗಿಸಿದನು. ಈಗ
ನನ್ನ ಎತ್ತ ಮಾತೆ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡಿದ್ದಾಳೆ. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಜ್ಜು ಮಾಡುತ್ತಿದೆ, ಮಾಡಲಿ. ಈ ದೇಹದಲ್ಲಿ ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿನ್ನ ಇಚ್ಛೆಯಂತಿದ್ದಾಗಲಿ ಹೋಗಿ ಬರ್ತಾರೆ. ಅಮ್ಮ, ಬಾ. ಅಮ್ಮ, ಈ ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿಮ್ಮನ್ನು ನೋಡುವ ಭಾಗ್ಯವು ಲಭಿಸುವುದು ಇಲ್ಲವೋ ನಾ ಕಾಣಿ. ನನ್ನದೊಂದು ಕೊನೆಯದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಅದೇನುವುದನ್ನು ಹೇಳು ಮಗನೇ, ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ತಿಳಿಸಬೇಡ. ಅಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ, ಹೌದು ಅಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ತಾಯಿ. ಅಯ್ಯೋ ದೈವವೇ, ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದೆ ಹೋಗಲಿ. ಹರಿತವರ ವಿಧಿ ದೈವಾನುಕೂಲವಿಲ್ಲದ ಮನುಷ್ಯರು ಬದುಕಿದ್ದರೂ ತಾನೇ ಏನು ಪ್ರಯೋಜನ? ಅಯ್ಯೋ ವಿಧಿಯೇ, ನಿನ್ನ ಲೀಲೆ ಅಗಣಿತ ಅಪಾರ. ಲೋಕ ಸುತ್ತ ವಿಧಾತನ ನಾಟಕವನು ಬಲ್ಲವರ್ಯಾರೋ? ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ವಿಧಿಯ ಲೀಲೆ ವಿಧಿ ಸಂತೋ ಸುತ್ತ ವ್ಯಾಕುಲಮಯ ಜೀವ
ಮಂಗಲಮಯ ಜೀವ ಮಾನವ ಜೀವನದ ಭಾವನೆಯ ಮಾನವ ಜೀವನದ ಭಾವನೆಯ ಮೂಲವನರಿತು ಪರಿಹರಿಸೋ ಮೂಲವನರಿತು ಪರಿಹರಿಸೋ ಧ್ಯಾನ ವಿಧಾನ ಒಂದೇ ಕದನ ಧ್ಯಾನ ಭರಣ ಭವಭಯ ಹರಣ ಧ್ಯಾನ ವಿಧಾನ ಒಂದೇ ಕದನ ಧ್ಯಾನ ಭರಣ ಭವಭಯ ಹರಣ ರೋಗವು ದೇಹದ ಮೂಲ ಪದ ಯೋಗಿಯ ಜಪವೇ ಮೋಕ್ಷಕ್ಕೆ ಮೂಲ ರೋಗವು ದೇಹದ ಮೂಲ ಪದ ಯೋಗಿಯ ಜಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ
ನಿನಗಾಗಿ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸುತ್ತೆ ದೇವ. ಸುಂದರಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಸಮರ್ಪಿಸಲು ಏನೇನು ಸಿದ್ಧಪಡಿಸಿರುವೆ ಹೇಳು. ಸ್ವಾಮಿ, ಈ ನನ್ನ ಸರ್ವಸ್ವ ನಿಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿಂದಲೂ ನಿಮ್ಮದೇ, ಪುನಃ ಕೊಡಲಾಗತ್ತಿವೆ. ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆಧರಿಸುವುದು. ಅಕ್ಕಿ ಪಕ್ಷಿಗಳು ತನ್ನ ದಿನೇ ದಿನೇ ಗಾನದಿಂದ ಪ್ರಕೃತಿಯನ್ನು ನಡೆಸುವನು. ಸರ್ವಸಾಕ್ಷಿ ಸೂರ್ಯದೇವನು ತನ್ನ ಹೊಸ ಹೊಸ ಪ್ರತಿಭೆಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಪ್ರೇರಕ. ಪ್ರೇಮದ ವಿಚಾರವು ಹಾಗೆಯೇ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನಗಳ ಎರಡು ಆಕರ್ಷಣ ವಿಕರ್ಷಣ ಉಭಯ ಭಾಗಗಳೇ ಪ್ರೇಮ ಸಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಸವಿಯಬೇಕೆಂಬುದು ನನ್ನ ಬಯಕೆ. ಸ್ವಾಮಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳದಳು ನಿರಾಕರಿಸುವಳಿ. ತಮ್ಮ ಆಜ್ಞೆಯಿಂದಾಗಲೇ ಪ್ರಾಣೇಶ